students. Welcome to Mahantesh Maths Learning video class. In this video, we're going to discuss 5 marks related questions which has been asked from the chapter matrices from March 2014 to September 2020. Already I discussed 1 marks and 3 marks. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ 5 ಮಾರ್ಕ್ಸ್ ಸಂಬಂಧಪಟ್ಟ ಹಾಗೆ ಮ್ಯಾಟ್ರಿಸಸ್ ಚಾಪ್ಟರಲ್ಲಿ ಕೇಳಿರುವಂತಹ ಕ್ವೆಶನ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಬೆಸ್ಟ್ ಪ್ರಾಕ್ಟೀಸಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮತ್ತು ವ್ಯೂ ಮಾಡುವಾಗ 240 ಪಿಕ್ಸೆಲ್ ಕ್ವಾಲಿಟಿ ವ್ಯೂನಲ್ಲಿ ವ್ಯೂ ಮಾಡಿ ನನ್ನ ಜೊತೆಗೆ ಇಲ್ಲಿ ಏನು ಕ್ವೆಶನ್ಸ್ ಬರುತ್ತೋ ಅದನ್ನು ನೋಟ್ಸಲ್ಲಿ ನೀವು ಬರೆದು ಪ್ರಾಕ್ಟೀಸ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗಿ. ಸುಮ್ಮನೆ ವಿಡಿಯೋನ ಕೇಳ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಳ್ತೀರ ನೀವು. ಆದರೆ ನೋಟ್ಸ್ ಜೊತೆ ಬರೀತಾ ಹೋದಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಮ್ಯಾಥಮೆಟಿಕ್ಸ್ ನೀಡ್ಸ್ ಪ್ರಾಕ್ಟೀಸ್, ನಾಟ್ ದ ರೀಡಿಂಗ್ ಲೈಕ್ ಕಾನ್ಸೆಪ್ಟ್. ನೀವು ರೀಡಿಂಗ್ ಮಾಡೋದಲ್ಲ ಇಲ್ಲಿ ಬೇಕಾಗಿರೋದು. ಫೈನ್. ಸೊ ನನ್ನ ಜೊತೆಗೆ ಸಾಲ್ವ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಅಲ್ವಾ? ಸೊ ಮ್ಯಾಟ್ರಿಕ್ಸ್ ತುಂಬ ಈಸಿ ಅಂದ್ಕೊಳ್ತಾರೆ, ಆದರೆ ಮಿಸ್ಟೇಕ್ಸ್ ಎಲ್ಲೆಲ್ಲಾಗುತ್ತೆ ಅಂತ ನಾನು ಹೇಳ್ತಾ ಬರ್ತೀನಿ. ನಾವು ಕಂಟೆಂಟ್ ವೈಸ್ ನಿಮಗೆ 5 ಮಾರ್ಕ್ಸಲ್ಲಿ ಕೇಳುವಂಥದ್ದು ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್. 2 ಮ್ಯಾಟ್ರಿಸಸ್ ಕೊಟ್ಟು ಅಡಿಷನ್ ಮಾಡೋವಂಥದ್ದು ಅಥವಾ ಮಲ್ಟಿಪ್ಲಿಕೇಶನ್ ಮಾಡೋವಂಥದ್ದನ್ನ ಕೇಳ್ತಾರೆ. ಸೊ ಇದು ರಿಟೈನ್ಡ್ ಪೋರ್ಷನ್ನು. ಡಿಲೀಟೆಡ್ ಪೋರ್ಷನ್ಸ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ಬ್ಲೂ ಪ್ರಿಂಟ್ಗೋಸ್ಕರ ನಾವು ಕಾಯಬೇಕಾಗತ್ತೆ, ಕ್ಲಿಯರ್ ಪಿಕ್ಚರ್ ಬೇಕಾದಾಗ. ಬಟ್ 5 ಮಾರ್ಕ್ಸಲ್ಲಿ ಕ್ಲಿಯರ್ ಕಟ್ ಆಲ್ಜಿಬ್ರಿಕ್ ಬೇಸ್ಡ್ ಕ್ವೆಶನ್ಸನ್ನು ಕೇಳ್ತಾರೆ. ಕಂಟೆಂಟ್ ವೈಸ್ ನೋಡಿದಾಗ ಅಡಿಷನ್ ಆಫ್ 2 ಮ್ಯಾಟ್ರಿಸಸ್ ಕಾನ್ಸೆಪ್ಟ್ ಬಗ್ಗೆ ಕೇಳ್ತಾರೆ ನಿಮಗೆ 5 ಮಾರ್ಕ್ಸ್ಗೆ. ಅಡಿಷನ್ ಆಫ್ 2 ಮ್ಯಾಟ್ರಿಸಸ್. 2 ಮ್ಯಾಟ್ರಿಸಸ್ನ ಯಾವಾಗ ನೀವು ಆ್ಯಡ್ ಮಾಡ್ತೀರಾ? ಆರ್ಡರ್ ಸೇಮ್ ಇರಬೇಕು, ಸೇಮ್ ಆರ್ಡರ್ ಇರಬೇಕು. ಒಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ಹೇಗೆ ಆ್ಯಡ್ ಮಾಡ್ತೀರಾ? ಕೊರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ನೀವು ಆ್ಯಡ್ ಮಾಡ್ತೀರಾ. ಕೊರಸ್ಪಾಂಡಿಂಗ್ ಎಲಿಮೆಂಟ್ನ ನೀವು ಆ್ಯಡ್ ಮಾಡ್ತೀರಾ. ಫೈನ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕೊಟ್ಟಾಗ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಮ್ಯಾಟ್ರಿಕ್ಸ್ ಎ. ಅದು 5 ಟೈಮ್ಸ್ ಎ ನೀವು ಕಂಡುಹಿಡಿಬೇಕಂದ್ರೆ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಮ್ಯಾಟ್ರಿಕ್ಸ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 5. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ 5 ಟೈಮ್ಸ್ ಎ. ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಕಂಟೆಂಟ್ ವೈಸ್ ನೀವು ತಿಳ್ಕೊಳ್ಬೇಕಾಗಿರೋದು. ಥರ್ಡ್ ಕಾನ್ಸೆಪ್ಟ್ ಏನು? ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್. 2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿ ಯಾವಾಗ ನೀವು ಮಲ್ಟಿಪ್ಲೈ ಮಾಡ್ತೀರಾ? ಯಾವಾಗ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದರೆ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ದ ರೋ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಸೊ ಎಮ್ ರೋಸ್ ಎನ್ ಕಾಲಮ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಕಾಲಮ್ಮು. ಸೊ ಇಲ್ಲಿ ಕೂಡ ಎನ್ ಕಾಲಮ್ಸ್ ಎನ್ ರೋಸ್ ಇರಬೇಕು ಮತ್ತು ಎನಿ ನಂಬರ್ ಆಫ್ ಕಾಲಮ್ಸ್ ಇರಬೇಕು. ಸೊ ಇವೆರಡು ನಂಬರ್ ಸೇಮ್ ಇದ್ದಾಗ ಮಾತ್ರನೇ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಎ ಇಂಟು ಬಿ ಕಂಡುಹಿಡಿಯೋದಕ್ಕೆ ಸಾಧ್ಯ. ಸೊ ವೆನ್ ವಿ ಗೋಯಿಂಗ್ ಟು ಮಲ್ಟಿಪ್ಲೈ ದ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ರೋ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ದೆನ್ ವಿ ಗೋಯಿಂಗ್ ಟು ಮಲ್ಟಿಪ್ಲೈ 2 ಮ್ಯಾಟ್ರಿಸಸ್. ವೆರಿ ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಆರ್ಡರ್ ಏನಾಗಿರುತ್ತೆ? ಈ ಎ ಬಿ ನೀವು ಮಲ್ಟಿಪ್ಲೈ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬರುವಂಥ ಆರ್ಡರ್, ವಾಟ್ ವಿಲ್ ಬಿ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಎಮ್ ಕ್ರಾಸ್ ಪಿ. ಅದು ಹೇಗೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಮಾಡಿದ್ದೀರಾ, ನೀವು ಮಾಡಿರ್ತೀರಾ, ಪ್ರಾಕ್ಟೀಸ್ ಮಾಡಿರ್ತೀರಾ. ಸೊ ಇದು ಕಾಲಮ್ಸು ಮತ್ತು ರೋಸು. ಕಾಲಮ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಮಸ್ಟ್ ಬಿ ಈಕ್ವಲ್ ಟು ದ ರೋ ಆಫ್ ಮ್ಯಾಟ್ರಿಕ್ಸ್ ಬಿ. ದೆನ್ ವಿ ಗೋಯಿಂಗ್ ಟು ಮಲ್ಟಿಪ್ಲೈ ಆ್ಯಂಡ್ ವಾಟ್ ಎವರ್ ದ ನ್ಯೂ ಮ್ಯಾಟ್ರಿಕ್ಸ್ ವಿ ಗೆಟ್, ದಟ್ ಮ್ಯಾಟ್ರಿಕ್ಸ್ ಆರ್ಡರ್ ವಿಲ್ ಬಿ ಎಮ್ ಕ್ರಾಸ್ ಪಿ. ಈ ಎಮ್ ಮತ್ತು ಪಿ, ರೋಸ್ ಇಂಟು ಕಾಲಮ್ಸ್, ಇದು ಆಗಿರುತ್ತೆ ಆರ್ಡರ್. ದಿಸ್ ಇಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಒಬ್ಟೈನ್ಡ್ ಬೈ ಮಲ್ಟಿಪ್ಲಿಕೇಶನ್. ಸೊ ಇದೊಂದು ರೂಲ್ ಗೊತ್ತಿರಬೇಕು ನಿಮಗೆ. ಸೊ ಫೈನ್. ನೌ ಲೆಟ್ ಅಸ್ ಗೆಟ್ ಇನ್ ಟು ದ ಎಕ್ಸಾಮ್ ಕ್ವೆಶನ್ಸ್. ಎಕ್ಸಾಮ್ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಇಲ್ಲಿ ಸಿಂಪಲ್ ಕ್ವೆಶನ್. ಇದು ಜೂನ್ 2015 ಮತ್ತು ಮಾರ್ಚ್ 2020 ಲಾಸ್ಟ್
ಅಕಾಡೆಮಿಕ್ ಇಯರ್ ಕೇಳಿರುವಂಥ ಕ್ವೆಶನು ಮಾರ್ಚ್ 2023ನಲ್ಲಿ. ಸಿಂಪಲ್ ಕ್ವೆಶನ್, 5 ಮಾರ್ಕ್ಸ್ಗೆ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಸ್ ಎ 3x3 ಮ್ಯಾಟ್ರಿಕ್ಸ್, ಎಲ್ಲನೂ 3x3 ಮ್ಯಾಟ್ರಿಕ್ಸು. ಏನು ಮಾಡಿದ್ದಾರೆ, ಕಾಂಪ್ಯೂಟ್ ಎ ಪ್ಲಸ್ ಬಿ, ಬಿ ಮೈನಸ್ ಸಿ ಆ್ಯಂಡ್ ವೆರಿಫೈ ದಟ್ ಎ ಪ್ಲಸ್ ಬಿ ಮೈನಸ್ ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಸಿ. ಇದನ್ನು ವೆರಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ವಿತ್ ಸಿಂಪಲ್ ಕ್ವೆಶನ್. ಇದು ಮಾರ್ಚಲ್ಲೂ ಕೂಡ ಕೇಳಿರೋಂಥದ್ದು. ನಾವು ಸ್ವಲ್ಪ ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡುವಾಗ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ಇದು ಏನಕ್ಕೆ ಹುಷಾರಾಗಿರಬೇಕು ಅಂದರೆ, ನೋಡಿ ಇಲ್ಲಿ 9 ಎಲಿಮೆಂಟ್ಸ್ ಇದೆ, ಇಲ್ಲೂ 9 ಎಲಿಮೆಂಟ್ಸ್ ಇರುತ್ತೆ, ಒಳಗಡೆ ಇಲ್ಲೂ 9 ಎಲಿಮೆಂಟ್ಸ್ ಇರುತ್ತೆ. ಒಂದು ಎಲಿಮೆಂಟ್ ಮಿಸ್ ಆದರೂ ಕೂಡ ನಮಗೆ ವಿ ಗೆಟ್ ಎ ರಾಂಗ್ ಆನ್ಸರ್ಸ್. ಸೊ ಆದ್ದರಿಂದ ನಾವು ಕೇರ್ಫುಲ್ ಆಗಿರಬೇಕು. ಸೊ ಫಸ್ಟು ಏನು ಕೇಳಿದ್ದಾರೆ, ಎ ಪ್ಲಸ್ ಬಿ ಕಂಡುಹಿಡಿದಕ್ಕಲ್ವಾ, ಎ ಪ್ಲಸ್ ಬಿ. ಸೊ ನಾನು ಸ್ವಲ್ಪ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಎ, ಸಾರಿ ನಾನು ಸ್ವಲ್ಪ ಇಂಕ್ನ ಚೇಂಜ್ ಮಾಡ್ಕೊಳ್ಳೋಣ. ಎ ಪ್ಲಸ್ ಬಿ, ಎ ಮ್ಯಾಟ್ರಿಕ್ಸ್ ಎ 1 2 -3 5 0 2 1 -1 1 ಇದು ಮ್ಯಾಟ್ರಿಕ್ಸ್ ಎ ಇದೆ, ಪ್ಲಸ್ ಬಿ. ಸೊ ಸೇಮ್ ಆರ್ಡರ್ ಇರೋದ್ರಿಂದ ನಾವು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡ್ಬೋದು. 4 2 5 2 0 3 ಆ್ಯಡ್ ಮಾಡ್ತಾ ನೀವು ಕೆಳಗಡೆನೂ ಬರ್ಕೊಳ್ಬೋದು ಅಥವಾ ಒಂದೇ ಲೈನಲ್ಲಿ. ಈಗ 1 ಇಲ್ಲಿ 1 ಇದೆ, ಕೊರಸ್ಪಾಂಡಿಂಗ್ ಎಲಿಮೆಂಟ್ಸ್ ಇಲ್ಲಿ 1 ಇದೆ, ಇಲ್ಲಿ 3 ಇದೆ, ಕೊರಸ್ಪಾಂಡಿಂಗ್ ಎಲಿಮೆಂಟ್, ಇದನ್ನು ಕೊರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. 1 + 3 4 2 -1 ಇದೆ, ಸೊ ಇಟ್ ಬಿಕಮ್ಸ್ 1 -3 + 2 -2 5 + 4 ಇಲ್ಲಿ 5 ಇದೆ, ಇಲ್ಲಿ 4 ಇದೆ, 5 + 4 9 ಆಗುತ್ತೆ. ಸೊ ಎಲಿಮೆಂಟ್ಸ್ ತುಂಬ ಕೇರ್ಫುಲ್ ಆಗಿರಬೇಕು. ನೋಡೋದಕ್ಕೆ ಈಸಿ ಅನಿಸುತ್ತೆ, ಒಂದು ಮಿಸ್ ಆದರೆ ರಾಂಗ್ ಆಗುತ್ತೆ. ಸೊ 2 + 5 7, 1 + 2 3 -1 + 0 that is nothing but -1, 1 + 3 that is nothing but 4. This is the first matrix. ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಬಂದಿದೆ ನನಗೆ ಅಲ್ವಾ. ಸೊ ಮೈನಸ್ ಸಿ, ಈಗ ನಾನು ಎ ಪ್ಲಸ್ ಬಿ ಮೈನಸ್ ಸಿ ಇದನ್ನು ಕಂಡುಹಿಡಿದು ಬಿಡ್ತೀನಿ. ಎ ಪ್ಲಸ್ ಬಿ ಬಂದಿದೆ ಮೈನಸ್ ಸಿ. ಸೊ ಎ ಪ್ಲಸ್ ಬಿ ಇಸ್ 4 1 -2 9 2 7 3 -1 4. ಇದು ಎ ಪ್ಲಸ್ ಬಿ ಮ್ಯಾಟ್ರಿಕ್ಸು. ಸಿನ ಕಳಿಬೇಕು ಇಲ್ಲಿ. ಸಿನ 4 1 ಆ ಮ್ಯಾಟ್ರಿಕ್ಸ್ನ ಬರ್ಕೊಂಡು ಬಿಡೋಣ. ಸಿ ಮ್ಯಾಟ್ರಿಕ್ಸ್ 0 3 2 1 -2 3. ಸೊ ವಾಟ್ ವಿ ಗೆಟ್ ಕೇಳಿಸ್ಕೊಳ್ಬೇಕು. 4 - 4 0 1 - 1 0 -2 -2 -4 ಆಗುತ್ತೆ. 9 - 0 9 2 - 3 -1 7 - 2 that is nothing but 5 3 - 1 2 -1 +2 ಆಗುತ್ತೆ. ಸೊ +2 -1 ಆದಾಗ 1 ಉಳ್ಕೊಳ್ಳುತ್ತೆ. 4 - 3 1. ಲೆಟ್ ಅಸ್ ನಂಬರ್ ದಿಸ್ ಆಸ್ ಈಕ್ವೇಷನ್ 1. ನಾವು ಎ ಪ್ಲಸ್ ಬಿ ಮೈನಸ್ ಸಿ ಕಂಡುಹಿಡ್ತೀವಿ. ಈಗ ನಮಗೆ ಬೇಕಾಗಿರೋದು ನೆಕ್ಸ್ಟ್ ಏನು ಅಂತಂದರೆ, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡೋಣ. ಬಿ ಮೈನಸ್ ಸಿ ಬೇಕಾಗಿದೆ, ಬಿ ಮೈನಸ್ ಸಿ. ಸೊ ಬಿ ಮೈನಸ್ ಸಿ ಮ್ಯಾಟ್ರಿಕ್ಸ್ ಬಿನ ಬರ್ಕೊಳ್ಳೋಣ. ಮ್ಯಾಟ್ರಿಕ್ಸ್ ಬಿ 3 ಇದೆ, -1 2 4 2 5 2 0 3 minus C, C matrix 4 1 2 0 3 2 1
-2 3. ಸೊ 3 - 4 -1 ಆಗುತ್ತೆ. -1 - 1 -2, 2 - 2 0, 4 - 0 4. ಕರೆಸ್ಪಾಂಡಿಂಗ್ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, 2 - 3 -1, 5 - 2 3. ನೀವು ನನ್ನ ಜೊತೆ ಮಾಡ್ತಾ ಹೋದರೆ ಯು ಫೀಲ್ ಇಂಟ್ರೆಸ್ಟಿಂಗ್ ಆಗಬೇಕಂದ್ರೆ ನೀವು ಜೊತೆಗೆ ಮಾಡ್ತಾ ಹೋಗಬೇಕು. 2 - 1 1, 0 - +2 +2 ಆಗುತ್ತೆ. 3 - 3 0 ಆಯಿತು ಅಲ್ವಾ? ಸೊ ಇಲ್ಲಿಗೆ ಏನು ಮಾಡಬೇಕು, ಈ ಮ್ಯಾಟ್ರಿಕ್ಸ್ಗೆ ಬಿ ಮೈನಸ್ ಸಿ ಅನ್ನೋ ಮ್ಯಾಟ್ರಿಕ್ಸ್ಗೆ ಏನು ಸೇರಿಸ್ಬೇಕು, ಎನ ಸೇರಿಸ್ಬೇಕು. ಸೊ ಮ್ಯಾಟ್ರಿಕ್ಸ್ ಎ ಬರ್ಕೊಳ್ತೀನಿ ನಾನು. ದಟ್ ಈಸ್ 1 2 -3 5 0 2 1 -1 1. ಆ ಮ್ಯಾಟ್ರಿಕ್ಸ್ಗೆ ಪ್ಲಸ್ ಬಿ ಮೈನಸ್ ಸಿ ಮ್ಯಾಟ್ರಿಕ್ಸ್ ಈಗ ಜಸ್ಟ್ ಕಂಡಿಡ್ತೀವಿ. -1 -2. ಸರ್ ಕಾಣಿಸ್ತಾ ಇಲ್ಲ ಅಂತೆಲ್ಲ ಹೇಳೋಕ್ಕೆ ಹೋಗ್ಬಿಡಿ, ನೀವೇ ಪ್ರಾಕ್ಟೀಸ್ ಮಾಡಬೇಕಷ್ಟೇ ಇದನ್ನು. 4 - 1 ಓವರಲ್ ಆಗಿ ಹೇಳ್ತಾ ಇದ್ದೀನಿ. 1 2 0. ಸೊ ಲೆಟಸ್ 1 - 1 0 ಆಯಿತು. 2 + -2 0, -3 + 0 ದಟ್ ಈಸ್ ಸಮಥಿಂಗ್ ಬಟ್ -3 ಬಂದಿದೆ ಇಲ್ಲಿ. -3 + 0, ಸೊ 5 + 4 9, 0 - 1 -1, 2 + 3 5, 1 + 1 2, -1 + 2 1, 1 + 0 1. ಸೊ ಎಲ್ಲ ಸರಿ ಹೋಗ್ತು. ಇಲ್ಲೊಂದು ಮಿಸ್ಟೇಕ್ ಏನಾಗಿದೆ ಅಂದರೆ ಇಲ್ಲಿ -3 ಇದೆ. -3 ಪ್ಲಸ್ ಈ ಮ್ಯಾಟ್ರಿಕ್ಸ್ ನೋಡೋಣ. 3 - 1 2, 4 1 2, 2 - 2 0 0. ಬಿ ಮೈನಸ್ ಸಿ ಇದೆ, ಸೇಮ್ ಇದು. ಹಂಗಾದ್ರೆ ಇದು ನೋಡ್ಕೊಳ್ಳೋಣ. ಎ ಪ್ಲಸ್ ಬಿ ಸರಿ ಮಾಡಿದೆಯಾ? 4 -3 ಇಲ್ಲಿದೆ, -3 2 ಇಲ್ಲಿದೆ. ಸೊ ಇದು -1 ಆಗುತ್ತೆ. ಇಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ನಾವು, ಒಂದು ಸಣ್ಣ ಮಿಸ್ಟೇಕ್. ಸೊ ಎ ಪ್ಲಸ್ ಬಿ -1 ಆದರೆ ಇದು -1 ಆದಾಗ -1 -2 ಆಗುತ್ತೆ, ಏನಾಗುತ್ತೆ? -3 ಆಗುತ್ತೆ. ಇದು -3. ಸೊ ಈಗ ನೋಡಿ, ಅಂದರೆ ಈ ಪ್ರಾಬ್ಲಮ್ ನೋಡೋದಕ್ಕೆ ತುಂಬ ಸಿಂಪಲ್ಲು. ಒಂದು ಎಲಿಮೆಂಟ್ ತಪ್ಪಾದರೂ ಕೂಡ ನಿಮಗೆ ಮಾರ್ಕ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಒಂದು ಎಲಿಮೆಂಟ್ ತಪ್ಪಾಗಿ ನಾನು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. 0 0 -3 ಇಲ್ಲಿತ್ತು, ಬಟ್ ಇಲ್ಲಿ 4 ಬಂದಿತ್ತು. ಏನೋ ಒಂದು ಮಿಸ್ಟೇಕ್ ಆಗಿದೆ. ಒಂದು ಇದು ಮಿಸ್ಟೇಕ್ ಆಗಿರೋದು, -3 ಇಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಈ 4 ಮಿಸ್ಟೇಕ್ ಆಗಿರ್ಬೋದು. ಚೆಕ್ ಮಾಡಿದೆ, -3 ಇದು ಮಿಸ್ಟೇಕ್ ಆಗಿರಲಿಲ್ಲ. ಸೊ ಇದು ಮಿಸ್ಟೇಕ್ ಆಗಿತ್ತು, 4 ತಪ್ಪಾಗಿತ್ತು, ಅದನ್ನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ. -3 ಈಗ ನೋಡಿ ಟ್ಯಾಲಿ ಆಗ್ತದೆ. 9 - 1 5 2 1 1. ಈ ವೆರಿಫೈ ಅಂತ ಕೇಳಿದಾಗ ಆಲ್ಮೋಸ್ಟ್ ನಿಮಗೆ ವೆರಿಫೈ ಆಗುತ್ತೆ. 5 ಮಾರ್ಕ್ಸ್ ಆದ್ದರಿಂದ ಖಂಡಿತ ಈಕ್ವಲ್, ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗಿರುತ್ತೆ. ಸೊ ಆ ಒಂದು ಸೂಕ್ಷ್ಮತೆಯನ್ನು ನಿಮ್ಗೆ ಗಮನಿಸ್ಕೊಳ್ಬೇಕು. ಎ ಪ್ಲಸ್ ಬಿ ಮೈನಸ್ ಸಿ ಫ್ರಮ್ 1 and 2. ಕನ್ಕ್ಲೂಷನ್ ಫ್ರಮ್ 1 and 2 a plus b minus c is equal to a plus b minus c. ಸೊ ಪ್ರೂವ್ಡ್, ರಿಸಲ್ಟನ್ನು ಪ್ರೂವ್ ಮಾಡಿದ್ದೀವಿ. ನೀವು ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಡಿ. 240 ಪಿಕ್ಸಲಲ್ಲಿ ನೋಡಿ ಒಂದು, ಮತ್ತು ಇಷ್ಟೇ ಸಣ್ಣ ಜಾಗದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಸೊ 2 ವರ್ಷ ಕೇಳಿರೋಂಥ ಕ್ವೆಶನ್ ಇದು. 2 years ಕೇಳಿದ್ದಾರೆ. ಜೂನ್ 2015 ಮತ್ತು ಮಾರ್ಚ್ 2020ನಲ್ಲೂ ಕೇಳಿರೋವಂಥದ್ದು 5 ಮಾರ್ಕ್ಸ್ಗೆ. ಸೊ ದಿಸ್ ಇಸ್ ಹೌ ಡನ್. ಎನಿ ಡೌಟ್ ಪ್ಲೀಸ್ ಗೆಟ್ ಕ್ಲಾರಿಫೈ, ನೋಡ್ಕೊಳ್ಳಿ. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇದು ಎಕ್ಸ್ಪ್ಲನೇಷನ್ಗಂತ ಇಟ್ಕೊಂಡಿದ್ದೆ, ಬಟ್ ಅದೇ ಒಂದೇ ಸ್ಲೈಡಲ್ಲಿ ಮಾಡಿದ್ವಿ ನಾವು. ನೆಕ್ಸ್ಟ್ ಕ್ವೆಶನ್, ಇಫ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ. ನೋಡಿ, ಲಾಸ್ಟ್ ಪ್ರೀವಿಯಸ್ ಕ್ವೆಶನ್ನು ಬರೀ ಅಡಿಷನ್ ಸಂಬಂಧಪಟ್ಟ ಹಾಗಿತ್ತು. ವೆರಾಸ್ ಇಲ್ಲಿ ಅಡಿಷನು ಮತ್ತು ಮಲ್ಟಿಪ್ಲಿಕೇಶನ್ ಎರಡು ಮಿಕ್ಸ್ ಆಗಿರೋಂಥ ಕ್ವೆಶನ್ ಇದು. ಸೊ ಲೆಟ್ ಅಸ್ ಟ್ರೈ ಟು ಡೂ. ಅವ್ರೇನು ಹೇಳಿದ್ದಾರೆ? ಎ ಸಿ ಫಸ್ಟು, ಬಿ ಸಿ, ಎ ಪ್ಲಸ್ ಬಿ ಸಿ ಇಂಟು ಸಿ. ಸೊ ಫಸ್ಟು ನಾನು ಎ ಪ್ಲಸ್ ಬಿನ ಸೊಲ್ಯೂಷನ್, ಎ ಪ್ಲಸ್ ಬಿನ ಕಂಡುಹಿಡ್ಕೊಳ್ತೀನಿ. ಎ ಪ್ಲಸ್ ಬಿ
A 0 6 7 minus 6 0 8 7 minus 8 0 ಪ್ಲಸ್ ಬಿ. ನೋಡಿ ತುಂಬ ಕೇರ್ಫುಲ್ಲಾಗಿ ಕ್ವಶನ್ ಪೇಪರಿಂದ ಎಂಟ್ರೀಸ್ ಬರ್ಕೊಳ್ಳುವಾಗಲೂ ಕೂಡ ಎರಡೆರಡು ಸಲ ನೋಡಿ ಬರ್ಕೊಳ್ಬೇಕು. ಯಾಕಂದರೆ ನೀವು 9 ಎಂಟ್ರೀಸ್ ಬರಿತಾ ಇದ್ದೀರಾ. ಆ ಒಂದು ಕೇರ್ಫುಲ್ನೆಸ್ ಇರಬೇಕು, ಸೂಕ್ಷ್ಮತೆ ಇರಬೇಕು ನಿಮಗೆ. ಆ್ಯಡ್ ಮಾಡೋಣ, ಎ ಪ್ಲಸ್ ಬಿನ ಆ್ಯಡ್ ಮಾಡೋಣ. 0 + 0 0, 6 ಇದೆ ಇಲ್ಲಿ, 1 ಇಲ್ಲಿದೆ. ಸೊ 6 + 1 7, 7 + 1 8, ಗುಡ್. -6 + 1 -5, 0 + 0 0, 8 + 2 10, 7 + 1 8, -8 + 2 that is nothing but -6, 0 + 0 0 ಆಯಿತು. ಸೊ ಇದು ಎ ಪ್ಲಸ್ ಬಿ ಆಯಿತು. ಈ ಎ ಪ್ಲಸ್ ಬಿಗೆ ಏನು ಸೇರಿಸಬೇಕು? ಇಂಟು ಸಿ ಸೇರಿಸಿ ಅಂತ, ಲೆಫ್ಟ್ ಹ್ಯಾಂಡ್ ಸೈಡು. ಸೊ ಎ ಪ್ಲಸ್ ಬಿ ಯು ಮಲ್ಟಿಪ್ಲೈ ವಿತ್ ಸಿ. ಸೊ ಎ ಪ್ಲಸ್ ಬಿ ನನಗೆ ಗೊತ್ತಿದೆ. 0 7 8 -5 0 10 8 -6 0. ಇದು ಎ ಪ್ಲಸ್ ಬಿ ಆಯಿತಾ? ಇದಕ್ಕೆ ನಾವೇನು ಮಲ್ಟಿಪ್ಲೈ ಮಾಡಬೇಕು? ಸಿ. ಎಂಟ್ರೀಸ್ ಕೇರ್ಫುಲ್ ಆಗಿರಬೇಕು. ಸಿ ತುಂಬ ಈಸಿ ಇದೆ. 2 - 2 3. ಇಲ್ಲೊಂದು ಸೂಕ್ಷ್ಮ ಅಬ್ಸರ್ವ್ ಮಾಡೋಣ. ಇದು 3 × 3 ಮ್ಯಾಟ್ರಿಕ್ಸ್. ಇದು 3 rows 1 column. ಸೊ ಆಬ್ವಿಯಸ್ಲಿ ಮಲ್ಟಿಪ್ಲೈ ಮಾಡ್ಬೋದು. 3 ಕಾಲಮ್ಸ್ ಇದೆ, ಇಲ್ಲೂ 3 rows ಇದೆ. ಮಲ್ಟಿಪ್ಲೈ ಮಾಡ್ಬೋದು. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ವಾಟ್ ವಿ ಗೆಟ್ ಈಸ್ ವಿ ಗೆಟ್ ಎ ಕಾಲಮ್ ಮ್ಯಾಟ್ರಿಕ್ಸ್. 3 rows 1 column ಇರುತ್ತೆ ಅಂತ ನಿಮಗೆ ಕ್ಲಿಯರ್ ಐಡಿಯಾ ಇರಬೇಕು. ಇಲ್ಲಿ ಸ್ಟೂಡೆಂಟ್ಸು ಮಿಸ್ಟೇಕ್ಸ್ ಮಾಡೋವಂಥದ್ದು ಆಗಬಾರ್ದು. ನಿಮಗೆ ಗೊತ್ತಿರಬೇಕು ಯಾವ ಥರ ಮ್ಯಾಟ್ರಿಕ್ಸ್ ಬರುತ್ತೆ. ನೋಡಿ, ಇದು 3 × 3 ಮ್ಯಾಟ್ರಿಕ್ಸು, ಬಟ್ ಈ 3 rows 1 column. ಸೊ ಎರಡೂ ಮಲ್ಟಿಪ್ಲೈ ಮಾಡಿದ್ರೆ 3 rows 1 column ಮ್ಯಾಟ್ರಿಕ್ಸೇ ಬರಬೇಕು ಅನ್ನೋ ಒಂದು ಬೇಸಿಕ್ ಐಡಿಯಾ ನಿಮಗೆ ಇರಬೇಕು. ಅದು ಮಿಸ್ಟೇಕ್ ಆಗಬಾರ್ದು. ಭಾಳ ಜನ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡಿಬಿಡ್ತಾರೆ. 3 × 3 ಮ್ಯಾಟ್ರಿಕ್ಸ್ನ ಬರೆಯೋದಕ್ಕೆ ಏನೋ ಬರ್ಕೊಂಡ್ಬಿಡ್ತಾರೆ, ಏನೋ ಆಗಿಬಿಡುತ್ತೆ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ವಿ ಗೆಟ್ ಫಸ್ಟ್ ಎಲಿಮೆಂಟ್. ಈ ಎಲಿಮೆಂಟ್ ಬೇಕು. 0 × 2 0 × 2 0, 7 × -2 -14. ನಾನು ಇಲ್ಲಿ ಮಾಡ್ತಾಯಿದ್ದೀನಿ ರಫ್ ವರ್ಕ್. ಮತ್ತು 8 × 3 24 +24. ಸೊ 24ಅಲ್ಲಿ 14 ಹೋದರೆ ಎಷ್ಟಾಗುತ್ತೆ? 10 ಉಳಿಯುತ್ತೆ. ನೆಕ್ಸ್ಟು, ಇದು ಬಹಳ ಸಲ ಕೇಳಿರೋಂಥದ್ದು. 4 ವರ್ಷ ಕೇಳಿದ್ದಾರೆ ಈ ಪೇಪರ್. 4 ಅಲ್ಲ 5 ಸೆಪ್ಟೆಂಬರಲ್ಲಿ ಸಪ್ಲಿಮೆಂಟ್ರಿನಲ್ಲೂ ಕೇಳಿದ್ದಾರೆ 2020ನಲ್ಲಿ. -5 × 2 = 10, -10, 0 ಇದೆ. 10 × 3 = 30 +30. ಸೊ 30 - 10 20 ಆಯಿತು. ಪ್ರಾಕ್ಟೀಸ್ ಮಾಡಬೇಕು ನೀವು. 20. 8 × 2 = 16, 16 -6 × -2 ಏನಾಗುತ್ತೆ? +12, 6 × 2 = 12, 0. ಸೊ ಇದೇನಾಯಿತು? 28 ಆಗುತ್ತೆ. 28. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಲೆಫ್ಟ್ ಹ್ಯಾಂಡ್ ಸೈಡ್ ಬಂತಲ್ವಾ? ಈಕ್ವೇಷನ್ 1. ನಾವು ಈಗ ಎ ಸಿ ಕಂಡುಹಿಡಿಯೋಣ. ಎ ಸಿ, ಇದು ರಫ್ ವರ್ಕ್. ನಾನು ಜಾಗ ಬಿಟ್ಕೊಳ್ತೀನಿ. ಎ ಸಿ ಕೂಡ ಈಸಿ ಆಗುತ್ತೆ. ಎ ಮ್ಯಾಟ್ರಿಕ್ಸ್ 0 6 7 -6 0 8 7 -8 0. ಸೊ 3 × 3 ಮ್ಯಾಟ್ರಿಕ್ಸು ಕಾಲಮ್ ಮ್ಯಾಟ್ರಿಕ್ಸ್ ಜೊತೆ ಸೇರಿದಾಗ ಆಬ್ವಿಯಸ್ಲಿ ನನಗೆ ಇನ್ನೊಂದು ಕಾಲಮ್ ಮ್ಯಾಟ್ರಿಕ್ಸ್ ಬರುತ್ತೆ. ನಾನು ಹೇಗೆ ಅಂತ ನಿಮಗೆ ಈಗ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಆಬ್ವಿಯಸ್ಲಿ ಎ ಸಿ ಬರೆಯೋದನ್ನು ನಾವು 0 ನಂಬರ್ 2 ಮಲ್ಟಿಪ್ಲೈ ರೋ ಇಂಟು ಕಾಲಮ್. 0 × 2 0, 6 × -2 -12 ಆಗುತ್ತೆ. -12, 7 × 3 = 21 +21. ಸೊ 21ನಲ್ಲಿ 12 ಹೋಗಬೇಕು. 21ನಲ್ಲಿ 12 ಹೋದರೆ ಎಷ್ಟಾಗುತ್ತೆ? 21ನಲ್ಲಿ 12 -12. ಸೊ 11ನಲ್ಲಿ 2 ಹೋದರೆ 9
and we are left out with 1. 1 minus 1 is 0. So 9 ಉಳಿಯುತ್ತೆ. 9 minus 6 into 2 12. 0 8 3 is 24. minus 12 plus 24. So ಎಷ್ಟಾಗುತ್ತೆ 12. So 12. So row, third row and first column third element ಬರುತ್ತೆ. 7 2 is 14. 14 plus 8 2 is 16. 16 plus 0. So ಇದಾಯಿತು 20 30. 30 ಆಯ್ತು ಇದು 30. ಎ ಸಿ ಬಂತು. ನನಗೇನೇನು ಬೇಕು? ಬಿ ಸಿ ಬೇಕು. ಬಿ ಇಂಟು ಸಿ. ಸೊ ಬಿ ಇಂಟು ಸಿ ಕೂಡ ಈಸಿ ಇದೆ. ಫಸ್ಟು ಬಿನ ಬರ್ಕೊಳ್ಳಿ. 0 1 1 1 0 2 1 2 0 ಇಂಟು ಸಿ. ಸೊ ನಿಮಗೆ ಮತ್ತೆ ಕಾಲಮ್ ಮ್ಯಾಟ್ರಿಕ್ಸೇ ಬರೋದು. ಬಿ ಸಿನೂ ಕೂಡ 2 minus 2 3. ಮಲ್ಟಿಪ್ಲೈ ಮಾಡೋಣ. ಎ ಸಿ ಆಯಿತು. ಬಿ ಸಿ ಕಂಡುಹಿಡ್ತಾ ಇದ್ದೀನಿ. 0 ಇಂಟು 2 0 minus 2 1 ಇಂಟು minus 2 minus 2 ಪ್ಲಸ್ 3. ಸೊ ಉಳ್ಕೊಳ್ಳೋದು 1. ನೆಕ್ಸ್ಟು 1 ಇಂಟು 2 2. ಇದು 0 3 2 is 6. ದಟ್ ಈಸ್ 1 ಇಂಟು 2 2 ಆಗುತ್ತೆ. ಪ್ಲಸ್ 3 2 is 6. ಎಷ್ಟಾಯಿತು? 8. 8 ಕರೆಕ್ಟಾ? ನೆಕ್ಸ್ಟು ರೋ ಇಂಟು ಕಾಲಮ್ ಆಪ್ರೇಷನ್ ಗೊತ್ತಾಗ್ತಾ ಇದೆಯಲ್ವ ನಿಮಗೆ? ಲಾಸ್ಟ್ ರೋ ಥರ್ಡ್ ರೋ ತೊಗೊಳ್ಳಿ. 1 ಇಂಟು 2 2 minus 4 ಪ್ಲಸ್ 0. ಸೊ minus 2 ಇಲ್ಲಿ minus 2 ಆಗ್ತು. ಸೊ ಫೈನ್, ನಿಮಗೆ ಎ ಸಿ ಬಂತು, ಬಿ ಸಿ ಬಂತು. ನಾನೀಗೇನು ಮಾಡಬೇಕು? ನಾನು ಎ ಸಿ ಬಿ ಸಿನ ಸೇರಿಸ್ಬೇಕು. ಎ ಸಿ ಪ್ಲಸ್ ಬಿ ಸಿ ಆ್ಯಡ್ ಮಾಡೋಣ. ಎ ಸಿ ಮ್ಯಾಟ್ರಿಕ್ಸ್ ನಿಮ್ಗೆ ಗೊತ್ತಿದೆ 9 12 30 ಪ್ಲಸ್ ಬಿ ಸಿ ಮ್ಯಾಟ್ರಿಕ್ಸ್ ನಿಮ್ಗೆ ಗೊತ್ತಿದೆ 1 8 minus 2. ಎರಡನ್ನು ಆ್ಯಡ್ ಮಾಡ್ತೀನಿ. ಎರಡು ಕಾಲಮ್ ಮ್ಯಾಟ್ರಿಕ್ಸು ಆ್ಯಡ್ ಮಾಡೋಣ. 9ಗೆ 1 ಸೇರಿಸಿದ್ರೆ 10, 12ಗೆ 8 ಸೇರಿಸಿದ್ರೆ 20, 30ಯಲ್ಲಿ 2 ಹೋದರೆ 28. ಸೊ ಇದು 2. ಸೊ ಫ್ರಮ್ 1 and 2 ಕನ್ಕ್ಲೂಷನ್ ಕೊಡ್ತೀರಾ? ಫ್ರಮ್ 1 and 2 ನೋಡಿ, ಎರಡು ಮ್ಯಾಟ್ರಿಕ್ಸ್ ನೋಡಿ. ಕಾಲಮ್ ಮ್ಯಾಟ್ರಿಕ್ಸ್ 10 20 28. ಇಲ್ಲೂ ಕೂಡ 10 20 28. ಸೊ ಆದ್ದರಿಂದ ಫ್ರಮ್ 1 and 2 ವಾಟ್ ಈಸ್ ದ ಕನ್ಕ್ಲೂಷನ್? ದ ಕನ್ಕ್ಲೂಷನ್ ಈಸ್ ಎ ಪ್ಲಸ್ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಸೊ ವಿ ಹ್ಯಾವ್ ಪ್ರೂವ್ಡ್ ದ ರಿಸಲ್ಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಇಂಥ ಒಂದು ಕ್ವೆಶನನ್ನು ನೀವು ಸಾಲ್ವ್ ಮಾಡುವಾಗ ಏನು ತಿಳ್ಕೊಳ್ಬೇಕಂದ್ರೆ ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು, ನಿಧಾನಕ್ಕೆ ಸಾಲ್ವ್ ಮಾಡಬೇಕು, ಆಯಿತಾ? ಮತ್ತು ಎಲ್ಲ 9 ಎಂಟ್ರೀಸ್ ಇರೋದ್ರಿಂದ ಇಲ್ಲೂ 9 ಎಂಟ್ರೀಸು, ಇಲ್ಲೂ 9 ಎಂಟ್ರೀಸು, ಮತ್ತೆ ಮಾಡಿದಾಗ 9 ಎಂಟ್ರೀಸ್ ಬರುತ್ತೆ. ಮತ್ತು 3x3 ಮ್ಯಾಟ್ರಿಕ್ಸು ಕಾಲಮ್ ಮ್ಯಾಟ್ರಿಕ್ಸ್ ಜೊತೆ ಸೇರಿದಾಗ ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಬಂದಿದೆ. ಇಲ್ಲಿ ಹುಡುಗರು ಕನ್ಫ್ಯೂಸ್ ಆಗಿ ಇಲ್ಲಿ ತಪ್ಪು ಮಾಡ್ತಾರೆ, ಇಲ್ಲಿ 3x3 ಮ್ಯಾಟ್ರಿಕ್ಸ್ ಬರೆದ್ಬಿಡ್ತಾರೆ. ಸೊ ಈ ಒಂದು ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡೋದು ಹೇಗೆ? ಪ್ರಾಕ್ಟೀಸ್ ಮಾಡಬೇಕು. ನೀವು ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು. ಈ ಕ್ವಶನ್ ಕೊಟ್ಟಾಗ ಈಸಿ ಬಿಡು, ಗೊತ್ತು ಬಿಡೋ, ಇದೆಲ್ಲ ಮಾಡಿದೀವಲ್ಲ ಅಂತ ನೀವು ತಿಳ್ಕೊಂಡ್ರೆ ಖಂಡಿತ ಎಕ್ಸಾಮ್ ಹಾಲಲ್ಲಿ ಯು ಗೆಟ್ ಸ್ಟಕ್. ಪ್ಲೀಸ್ ರಿಕ್ವೆಸ್ಟಿಂಗ್ ಏನು ಅಂದರೆ ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ನೋಡಿ, ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟು ಸಿಂಪಲ್ಲು. ನಾನು ಕೂಡ ಇಲ್ಲಿ ಬರೀಬೇಕು, ಈ ಸಣ್ಣ ಜಾಗದಲ್ಲಿ ಬರೀಬೇಕು ಅಂತಂದರೆ ನಾನು ಕೂಡ ಪ್ರಾಕ್ಟೀಸ್ ಮಾಡೇ ಬರೀತಾ ಇರೋದು. ಸೊ ಆದ್ದರಿಂದ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ನೋಡಿ, ಇಷ್ಟು ಜಾಗ ಸಾಕು 5 ಮಾರ್ಕ್ಸ್ಗೆ. 5 ಮಾರ್ಕ್ಸ್ ಕ್ವೆಶನ್, 5 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಕೊಳ್ಬೋದು. ಸೊ ಪ್ರೂವ್ ಮಾಡಿದ್ದೀವಿ. ಫ್ರಮ್ 1 and 2 ಕನ್ಕ್ಲೂಷನ್ ಕೊಡಬೇಕು, ಪ್ರೂವ್ ಮಾಡಿದ್ದೀವಿ ಅಂತ. ಸೊ 5 ಮಾರ್ಕ್ಸು. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನಾವು ಈಗ. ಈ ರೀತಿ ಈ ಕ್ವೆಶನ್ ಯಾಕೆ ತುಂಬ ಚೆನ್ನಾಗಿದೆ ಅಂದರೆ, ಒಂದು ನಿಮಗೆ ಅಡಿಷನ್ ಬೇಸಿಸ್ ಕ್ವೆಶನ್ಸು ಆಯಿತು, ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟು ಗೊತ್ತಿರಬೇಕು. ಎರಡೂ ಟ್ರಿಕ್ ಮಾಡಿ ಕೇಳಿದ್ದಾರೆ. ಅಡಿಷನು ಗೊತ್ತಿರಬೇಕು, ಇಲ್ಲಿ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು ಕಂಪೇರ್ ಟು ಪ್ರೀವಿಯಸ್ ಕ್ವೆಶನ್. ಸೊ ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಈಗ. ಸೊ ಇದು ಎಕ್ಸ್ಟ್ರಾ ಸ್ಲೈಡ್ ಇಟ್ಕೊಂಡಿದ್ದೆ ಚೆಕ್ ಮಾಡೋದಕ್ಕೆ. ನೆಕ್ಸ್ಟ್, ಓಕೆ, ದಿಸ್ ಒನ್ ಸ್ಟ್ಯಾಂಡರ್ಡ್ 3 times ಕೇಳಿದ್ದಾರೆ ಇದೇ ಕ್ವೆಶನ್ನ. ಸೊ ಸೊಲ್ಯೂಷನ್, ಇಫ್ ಎ 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ನಾವೇನು ಕಂಡುಹಿಡಿಬೇಕು? ಎ ಕ್ಯೂಬ್, ಶೋ ದಟ್ ಎ ಕ್ಯೂಬು 23 times ಎ 40 times ಐ ಈಸ್ ಈಕ್ವಲ್ ಟು 0 ಅಂತ ತೋರಿಸ್ಬೇಕು. ಸೊ ಎ ಕ್ಯೂಬ್ ಕಂಡುಹಿಡಿಯೋದಕ್ಕೆ ನನಗೇನು ಬೇಕು? ಫಸ್ಟು ಒಂದೇ ಸಲ ನಾನು ಎ ಕ್ಯೂಬ್ ಕಂಡುಹಿಡಿಯೋಕ್ಕಾಗಲ್ಲ. ನಾನೇನು ಮಾಡಬೇಕು? ಫಸ್ಟು ಎ ಇಂಟು ಎ
ಅಂದರೆ ಏನು ಎ ಸ್ಕ್ವೇರ್ ಆಗುತ್ತೆ. ಸೊ ಫಸ್ಟು ಆ ಮ್ಯಾಟ್ರಿಕ್ಸ್ನ ಕಂಡುಹಿಡಿತೀನಿ. 1 2 3 3 -2 1 4 2 1. Matrix A multiplied with another same matrix 1 2 3 3 -2 1 4 2 1. So first row, first column, get first element. 1 into 1 1 ಬರಿತಾ ಹೋಗಬೇಕು ಅಂದರೆ ನೀವು ರಫಲ್ಲಿ ಬರಿತಾ ಹೋಗಬೇಕು. 1 into 1 1. ಇದನ್ನು ನಾವು ರಫ್ಗೆ ಅಂತ ಇಟ್ಬಿಡೋಣ. ರಫ್ 1 ಫಸ್ಟ್ ರೋ ಫಸ್ಟ್ ಕಾಲಮ್ ಇದು ಫಸ್ಟ್ ಕಾಲಮ್. ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್ ಬರುತ್ತೆ. 1 into 1 1 ಪ್ಲಸ್ 3 2s are 6 ಪ್ಲಸ್ 4 3s are 12. ಸೊ 18 19 ಆಗುತ್ತೆ. ಸೊ ಯು ಗೆಟ್ 19. ಕರೆಕ್ಟಾ? ನೆಕ್ಸ್ಟು ಸೆಕೆಂಡ್ ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್. ಸೊ ಯು ಗೆಟ್ ಸೆಕೆಂಡ್ ಎಲಿಮೆಂಟ್. 2 1s are 2 -4 ಪ್ಲಸ್ 6. ಸೊ 2 + 6 8 8ಅಲ್ಲಿ 4 ಆದರೆ 4 ಆಗುತ್ತೆ. ಸೊ ಯು ಗೆಟ್ 4. ನಾವು ಫಸ್ಟ್ ರೋ ಥರ್ಡ್ ಕಾಲಮ್ ಕೇರ್ಫುಲ್ ಆಗಿರಬೇಕು. ಥರ್ಡ್ ಕಾಲಮ್ ನೋಡಿ, ಈ ಥರ ನೀವು ಸೂಕ್ಷ್ಮವಾಗಿ ಬರ್ಕೊಳ್ಬೇಕು. ಯಾಕಂದರೆ ಎಂಟ್ರೀಸ್ ಬಹಳಷ್ಟಿದೆ ಇಲ್ಲಿ. 3 1s are 3 ಪ್ಲಸ್ 2 ಪ್ಲಸ್ 3. ಸೊ 5 + 3 8. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಯು ಗೆಟ್ ಥರ್ಡ್ ಎಲಿಮೆಂಟ್. ಸೊ ಮ್ಯಾಟ್ರಿಕ್ಸ್ ಆಪ್ರೇಷನ್ ನಿಮ್ಗೆ ಗೊತ್ತಿರುತ್ತೆ, ಮಲ್ಟಿಪ್ಲಿಕೇಶನ್ ಆಪ್ರೇಷನು. ಸೊ ದಿಸ್ ಇಸ್ ಹೌ ವಿ ಮಲ್ಟಿಪ್ಲೈ. ನಾವು 3 1s are 3 ಮೈನಸ್ ಇಂಟು -2 +4 ಆಗುತ್ತೆ. ಪ್ಲಸ್ 4 ಅಗೈನ್. ಸೊ 10 + 4 11 ಆಯಿತು. 11. ಫಸ್ಟ್ 3 1s are 3 3 2 ಸಾರಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು. 3 1s are 3 -6 ಪ್ಲಸ್ 4. ಸೊ 1 ಆಗುತ್ತೆ. ಇದು 1 ಫಸ್ಟ್ ರೋ ಸೆಕೆಂಡ್ ರೋ ಫಸ್ಟ್ ಕಾಲಮ್. ನಾವು ಸೆಕೆಂಡ್ ರೋ 3 2s are 6 ಪ್ಲಸ್ 4 ಪ್ಲಸ್ 2. ಸೊ ದ್ಯಾಟ್ ಯು ಗೆಟ್ ಇಟ್ ಆಸ್ 12. ನೆಕ್ಸ್ಟು ಸೆಕೆಂಡ್ ರೋ ಲಾಸ್ಟ್ ಕಾಲಮ್ 3 3s are 9 -2 ಪ್ಲಸ್ 1. ಸೊ 10ಅಲ್ಲಿ 2 ಹೋದರೆ 8 ಆಗುತ್ತೆ. ಸೊ ಯು ಗೆಟ್ ಇಟ್ 8. ಸೊ ನೆಕ್ಸ್ಟು ಲಾಸ್ಟ್ ರೋ ಕೇರ್ಫುಲ್ಲಾಗಿ ಮಾಡಿ. 4 1s are 4 4 ಪ್ಲಸ್ 3 2s are 6 10 10 ಪ್ಲಸ್ 1 into 4 10 + 4 14 ಆಗುತ್ತೆ. ಇದು 4 2s are ನೆಕ್ಸ್ಟು ಫಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ 4 2s are 8 -4 ಅಂದರೆ 4 ಆಯಿತು. 4 + 2 6 ಆಗುತ್ತೆ. ಚೆಕ್ ಮಾಡ್ಕೊಳ್ಬೇಕು ನೀವು. 4 3s are 12 12 ಪ್ಲಸ್ 2 ಪ್ಲಸ್ 1 12 ಪ್ಲಸ್ 2 ಪ್ಲಸ್ 1 that is nothing but 15. This is your a square. So a into a, that is nothing but a square ಆಯಿತು. ಫೈನ್. ಎ ಸ್ಕ್ವೇರ್ ನೆಕ್ಸ್ಟ್ ಅವ್ರಿಗೆ ಏನು ಕೇಳಿದರೆ ಎ ಕ್ಯೂಬ್ ಕೇಳಿದ್ದಾರೆ. ಎ ಕ್ಯೂಬ್ ಹೆಂಗೆ ಬರೀತೀರಾ? ಎ ಸ್ಕ್ವೇರ್ ಎ ಇಂಟು ಎ ಸ್ಕ್ವೇರ್. ಏನ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. 1 2 3 3 -2 1 4 2 1. ಸೊ ಮ್ಯಾಟ್ರಿಕ್ಸ್ ಎ ಬರದೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. 19 4 8 1 12 8 14 6 15. ಸೊ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ತುಂಬ
ಸೂಕ್ಷ್ಮವಾಗೋದು, ದ್ಯಾಟ್ ಬಿಕಮ್ಸ್ ಯುವರ್ ಎ ಕ್ಯೂಬ್ ಆಗುತ್ತಿದ್ದು. ಸೊ ಎ ಕ್ಯೂಬ್ ರೋ ಇಂಟು ಕಾಲಮ್ಸ್. First row, first column, you get first element. So 19 into 1, 19, plus 2 ones are 2, 14 into 3, that is nothing but 42. So 9, 11, 13, 1, 4, 1, 5, 6, 63 ಬರುತ್ತೆ. ಸೊ ಫಸ್ಟ್ ರೋ, ಫಸ್ಟ್ ಕಾಲಮ್, ಫಸ್ಟ್ ಎಲಿಮೆಂಟ್. ಫಸ್ಟ್ ರೋ ತಗೊಳ್ತೀರಾ, ಸೆಕೆಂಡ್ ಕಾಲಮ್ಗೆ ಹೋಗೋಣ. ಸೆಕೆಂಡ್ ಕಾಲಮ್ಗೆ ಸೇರಿಸ್ತಾ ಹೋಗೋಣ. 4 ones are 4, 12 twos are 24, 6 threes are 18. ಸೊ ಎಷ್ಟಾಯಿತು? 4 ಇದು 18 ಸೇರಿಸಿದ್ರೆ 22ಗೆ 24 ಸೇರಿಸ್ಬೇಕು. 24 ಮತ್ತು 22 ಸೇರಿಸಿದ್ರೆ ಎಷ್ಟಾಗುತ್ತೆ? 6 ಮತ್ತು 46 ಆಗುತ್ತೆ. 46. ನಾವು ಫಸ್ಟ್ ರೋ, ಲಾಸ್ಟ್ ಕಾಲಮ್. 8 ones are 8, 8 twos are 16, 45. So 8 ones are 8, 8 ones are 8, 8 twos are 16, 45. ಸೊ ಸೇರಿಸ್ಬೇಕು. 8 to 5 ಎಷ್ಟಾಗುತ್ತೆ? 15 plus 5, 20ಗೆ 2, 60, 70. No, there is some mistake here. 8 ones are 8, 8 twos are 16, so 11 plus 8, 19 ಆಗುತ್ತೆ. 19, 1, 4, 5, 6, 69 ಆಗುತ್ತೆ. ಕೇರ್ಫುಲ್ಲಾಗಿ ಮಾಡಬೇಕು. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಮಾಡಬೇಕಾಗುತ್ತೆ ಈ ಪ್ರಾಬ್ಲಮ್ಸ್ನೆಲ್ಲ. ನೆಕ್ಸ್ಟ್ 3 into 19, ದಟ್ ಈಸ್ ನಥಿಂಗ್ ಬಟ್ ಈ ಸೆಕೆಂಡ್ ರೋ ಹೋಗೋಣ. ಸೆಕೆಂಡ್ ರೋ, ಫಸ್ಟ್ ಕಾಲಮ್. 19 into 3, 57 minus 24 plus 14 ಸೇರಿಸ್ಬೇಕು. ಸೊ 24ಅಲ್ಲಿ 14 ಹೋದರೆ 10, 10ಅಲ್ಲಿ 57 plus 10. 19 into 3, 57 minus 2, 14 plus 14. ಸೊ ಇದು 12 ಉಳ್ಕೊಳ್ತು. 12ಅಲ್ಲಿ ಸೊ 7 plus 2, 9 ಆಯಿತು. 5 plus 1 69 ಆಗುತ್ತೆ ಇದು. ಸೊ ಕೇರ್ಫುಲ್ಲಾಗಿ ಮಾಡಬೇಕು, ಒಂದೊಂದೇ ಬಿಡಿಸ್ತಾ ಹೋಗಬೇಕು. ನಾವು go for the second row, first column. 4 3s are 12, minus 24, 12 minus 24, 6 1s are 6. So 12 minus 12 plus 6 minus 6 ಆಗುತ್ತೆ ಇದು. ಸೊ ನೆಕ್ಸ್ಟ್ 8 3s are 24, ಸೆಕೆಂಡ್ ರೋ, ಥರ್ಡ್ ಕಾಲಮ್ಗೆ ಹೋಗೋಣ. 24 minus 16 plus 15. 24 minus 16 plus 15. So you get it 23. ವೆರಿಫೈ ಮಾಡ್ಕೊಳ್ಳಿ. 24 minus 16 plus 15 ಅಂದರೆ 23. ಅದೇ ಥರ ಥರ್ಡ್ ರೋ, ಫಸ್ಟ್ ಕಾಲಮ್. 19 into 4, 76. ನೆಕ್ಸ್ಟು 2 plus 14. So 76 plus 14 6, 80, 90, 92. You get 92. So third row, second column. 4 4s are 16 plus 24 plus 6. ಎಷ್ಟಾಗುತ್ತೆ? 46. Just take it. Third row, third column. 4 8s are 32. 8 2s are 16 plus 15. So add all these. 32, 16, so 11, 63 ಬರುತ್ತೆ. 63. ದಿಸ್ ಈಸ್ ಎ ಕ್ಯೂಬ್ ಆಯಿತು. ನಮಗೆ ಬೇಕಾಗಿರೋದು 23 times ಎ. ನೆಕ್ಸ್ಟ್ 23 times ಎ ಅಂದರೆ ಸ್ಕೇಲಾರು ಮಲ್ಟಿಪ್ಲಿಕೇಶನು. 23ನ ಮಲ್ಟಿಪ್ಲೈ ಮಾಡೋಣ. ಎಲ್ಲ 1ಗೆ 23, 23 2 22
23 into 2, 46. 23 into 3, what you get is 69. 23 into 3, 69. Minus 46. 23. ಇದಕ್ಕೆ ಎ ಮ್ಯಾಟ್ರಿಕ್ಸ್ಗೆ 23 ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿದ್ದೀನಿ. 23 into 4. 23 into 4, that is nothing but 92. 23 into 2, that is 46. 23 into 2, ಇದು 23 times A ಆಯಿತು. ನಾವು 40 times I ಅಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಿಮಗೆಲ್ಲ ಗೊತ್ತಿದೆ. 0 0 ಇಲ್ಲಿ 1 ಇರುತ್ತೆ, 0 0 0 1 ಇರುತ್ತಲ್ವಾ, 1 ಅಲ್ವಾ. ಬಟ್ 40 ಮಲ್ಟಿಪ್ಲೈ ಮಾಡಿದ್ರೆ ಇದು 40 ಆಗುತ್ತೆ. 40 40. ಸೊ ಎ ಕ್ಯೂಬ್ ಇದೆ, 23a ಇದೆ, ಎ ಕ್ಯೂಬ್ 23a 40. What we have to find out is a cube minus 23 times a plus 40 times I. ಇದನ್ನೆಲ್ಲ ಸೇರಿಸಿದಾಗ ಎ ಕ್ಯೂಬ್ ಅಂದ್ರೇನು, 63 46 69. 69 ಮೈನಸ್ 6 ಮ್ಯಾಟ್ರಿಕ್ಸ್ ನಂಬರ್ ಕೊಳ್ಳಿ, 23 92 46 63 minus 23a 23 46 69 69 minus 46 23 92 46 23. ಫೈನಲಿಗೆ ಇಷ್ಟಕ್ಕೆ ನಾವು ಮಾಡಬೇಕು, ಪ್ಲಸ್ 40 0 0 0 40 0 0 0 40. ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿ ಎಂಡ್ ಅಪ್ ವಿತ್ ಎ ನಲ್ ಮ್ಯಾಟ್ರಿಕ್ಸ್. ಚೆಕ್ ಮಾಡಿ, 63 ಇದೆ ಇಲ್ಲಿ, 63 ಮೈನಸ್ 23 ಪ್ಲಸ್ 40. ಸೊ ಮೈನಸ್ 23 ಇದೆ, ಮೈನಸ್ 63ನಲ್ಲಿ 23 ಹೋದರೆ 40 ಆಗುತ್ತೆ. 40 ಪ್ಲಸ್ 40, ನೋ ಇಟ್ ಇಸ್ ಮೈನಸ್. ಸೊ ಇಲ್ಲಿ ಆಪ್ರೇಷನ್ ಏನಿದೆ, ಮೈನಸ್ ಇದೆ, ಮೈನಸ್ 40. ಸೊ ಎಲ್ಲ ಮೈನಸ್, ಇಲ್ಲೂ ಕೂಡ ಮೈನಸ್. ಸೊ ಕೇರ್ಫುಲ್ಲಾಗಿ ಮೈನಸ್ ಆಪ್ರೇಷನ್ ಇರೋದು. ಎ ಕ್ಯೂಬ್ ಮೈನಸ್ 23 ಟೈಮ್ಸ್ ಎ ಮೈನಸ್. ಸೊ ಚೆಕ್ ಮಾಡ್ಕೊಳ್ಳಿ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ 0 ಆಯಿತು, 46 ಇದೆ, ಇಲ್ಲೂ 46 ಇದೆ, 0 ಬಂತು. ನೆಕ್ಸ್ಟು 69 ಮೈನಸ್ 69 0 ಆಯಿತು, ಇಲ್ಲೂ 69 ಇದೆ, ಇಲ್ಲೂ 69 ಇದೆ, 0. ಸೊ ಮೈನಸ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ 46, ಪ್ಲಸ್ 46 ಮೈನಸ್ 6 40 ಮೈನಸ್ 40 0. ಸೊ ನೀವು ಎಲ್ಲ ವೆರಿಫೈ ಮಾಡ್ತಾ ಅಂದರೆ ನಲ್ ಮ್ಯಾಟ್ರಿಕ್ಸ್ ಮಾಡಿ. ವಿ ಹ್ಯಾವ್ proved that a cube minus 23 times a minus 40i is equal to null set. ಸೊ ಇದನ್ನು ಏನು ಇಲ್ಲಿ ಕೇರ್ಫುಲ್ಲಾಗಿ ಏನಿರಬೇಕಂದ್ರೆ ಮ್ಯಾಟ್ರಿಕ್ಸ್ ಕಂಡುಹಿಡಿಯೋದನ್ನು ಕೇರ್ಫುಲ್ಲಾಗಿರಬೇಕು. ಎ ಸ್ಕ್ವೇರ್ ಕಂಡುಹಿಡಿಯೋದು ತುಂಬ ಕೇರ್ಫುಲ್. ಒಂದು ಮೈನ್ಯೂಟ್ ಮಿಸ್ಟೇಕ್ ಆದರೂ ಕೂಡ ನೀವು ಒಂದು ನಂಬರಲ್ಲಿ ಮಿಸ್ಟೇಕ್ ಆಗುತ್ತೆ, ಒಂದು ನಂಬರ್ ರಾಂಗ್ ಎಂಟ್ರಿ ಆದರೂ ಕೂಡ ಆನ್ಸರ್ ಎಂಡಿಂಗ್ ಆಗೋದು ತಪ್ಪಾಗುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ದ ಕ್ಯಾಲ್ಕುಲೇಷನ್ ಆ್ಯಂಡ್ ದಿಸ್ ನೀಡ್ಸ್ ಲಾಟ್ ಆಫ್ ಪ್ರಾಕ್ಟೀಸ್. ವೆರಿ ಇಂಪಾರ್ಟೆಂಟ್ ಇಸ್ ಪ್ರಾಕ್ಟೀಸ್ ಅಷ್ಟೇ. ಮ್ಯಾಟ್ರಿಕ್ಸ್ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೋ ಅವ್ರು ಸಾಲ್ವ್ ಮಾಡೋದು ಸಾಧ್ಯ ಹೊರತು ನನಗೆ ಅಡಿಷನ್ ಸಬ್ಟ್ರಾಕ್ಷನ್ ಗೊತ್ತಾಗುತ್ತೆ ಅಂತಂದರೆ ಖಂಡಿತ ಆಗಲ್ಲ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ವೆಶನ್. ಅರ್ಥ ಆಗಿದೆ ನಿಮಗೆ. ಎ ಕ್ಯೂಬ್ ಮೈನಸ್ 23 ಟೈಮ್ಸ್ ಎ ಕಂಡಿಡಿದ್ವಿ, ಮೈನಸ್ 40 ಟೈಮ್ಸ್ ಐ. We have ended with a null matrix and that null matrix is represented by O. We have proved this result. ಇದು 5 ಮಾರ್ಕ್ಸ್ಗೆ ಬಹಳ ಸಲ ಕೇಳಿರುವಂಥ ಕ್ವೆಶನ್ನು. ಸೊ ಫೈನ್, ನಿಮಗೆ ನೆಕ್ಸ್ಟ್ ಕ್ವೆಶನ್ನು ಮಾರ್ಚ್ 17ನಲ್ಲಿ ಕೇಳಿರುವಂಥದ್ದು. ಏನು ಕೇಳಿದ್ದಾರೆ, ಎ ಕ್ಯೂಬ್ ಶೋ ದಟ್ ಅಗೇನ್ ಸೇಮ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7 ಟೈಮ್ಸ್ ಎ ಪ್ಲಸ್ 2i ಈಸ್ ಈಕ್ವಲ್ ಟು 0 ಅಂತ ತೋರಿಸಿ ಅಂತ. ನಾನು ಇಲ್ಲಿ ನಿಮಗೆ ಎ ಕ್ಯೂಬ್ ಬರೀತೀನಿ, ಅದನ್ನು ನಿಮಗೆ ಈಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಿಮಗೆ ಹೇಗೆ ಬಂತು ಅಂತ ನೀವು ನೋಡ್ಕೊಳ್ಬೇಕು. ಎ ಕ್ಯೂಬ್ ಮ್ಯಾಟ್ರಿಕ್ಸ್ನ ನಾನು ಬರೀತೀನಿ. ಎ ಕ್ಯೂಬ್ ಮ್ಯಾಟ್ರಿಕ್ಸ್ ಡೈರೆಕ್ಟಾಗಿ ಬರೀತೀನಿ, ನೀವು ವೆರಿಫೈ ಮಾಡಬೇಕು ಹೇಗೆ ಬಂತು. 21 0 34 12 8 23 34 0 55. ಚೆಕ್ ಮಾಡಬೇಕು ನೀವು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ನಾನು ಆನ್ಸರ್ ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ.
ಪ್ರಾಕ್ಟೀಸ್ ಮಾಡಿ ಎ ಕ್ಯೂಬ್ ಕಂಡುಹಿಡಿದು ಹೇಳಿದ್ದೀವಲ್ಲ ನಾವು, -6 ಟೈಮ್. ನಿಮಗೆ ಎ ಕ್ಯೂಬ್ ಕಂಡುಹಿಡಿಯುವಾಗ ಎ ಸ್ಕ್ವೇರ್ ಕಂಡುಹಿಡ್ತಿರ್ತೀರಲ್ಲ, ಅದಕ್ಕೆ 6 ಮಲ್ಟಿಪ್ಲೈ ಮಾಡಿ. 6 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 6a² ಬರುತ್ತೆ. a² ಮಲ್ಟಿಪ್ಲೈ ಮಾಡಿದ ತಕ್ಷಣ ಪಕ್ಕದಲ್ಲೇ 6 ಮಲ್ಟಿಪ್ಲೈ ಮಾಡಿಬಿಡಿ. ಸೊ ದ್ಯಾಟ್ ಬಿಕಮ್ಸ್ 30, 0, 48, 12, 24, 30, 48, 0, 78. ನೀವು ಬರೀಬೇಕು, ಕಂಡುಹಿಡಿಬೇಕು ಇದನ್ನೆಲ್ಲ. ನಾನು ಸುಮ್ಮನೆ ಬರೀತಾರೆ ನಿಮಗೆ. You have to practice yourself. Please practice this question yourself. I'm just writing the answer. I'm just giving the hint. 7 matrix ಯಾವುದು 7 0 14 0 14 7 14 0 21. 2 times I ಅಂದರೆ ನಿಮ್ಗೆ ಗೊತ್ತಿದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ 2 ಮಲ್ಟಿಪ್ಲೈ ಮಾಡಬೇಕು. ಸೊ 2 0 0 0 2 0 0 0 2 ಸಾಲ್ವ್ ಮಾಡ್ಬೋದಾಗಿತ್ತು, ಬಟ್ ಬೇಡ, ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ. ಸೊ ಯು ಕ್ಯಾನ್ ಪ್ರೂವ್ ದ್ಯಾಟ್ ದಿಸ್ ಬಿಕಮ್ಸ್ ಎ ನಲ್ ಸೆಟ್. 0 0 0 0 0 0 0 0 0 ದಟ್ ಈಸ್ ನಥಿಂಗ್ ಬಟ್ ಎ ನಲ್ ಸೆಟ್. ದಿಸ್ ಪ್ರೂವ್ಡ್. ಸೊ ಪ್ಲೀಸ್ ಪ್ರಾಕ್ಟೀಸ್ ಯುವರ್ ಸೆಲ್ಫ್. ಪ್ರಾಕ್ಟೀಸ್, ದಯವಿಟ್ಟು ಈ ಪ್ರಾಬ್ಲಮ್ನ ನೀವೇ ಪ್ರಾಕ್ಟೀಸ್ ಮಾಡಬೇಕು. ನಾನು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ, ಆನ್ಸರ್ಸ್ ಕೊಟ್ಟಿದ್ದೀನಿ. ಇಲ್ಲೆಲ್ಲ ಹೇಗೆ, ಇದು ಹೇಗೆ ಮ್ಯಾಟ್ರಿಕ್ಸ್ ಹೇಗೆ ಬಂತು. ಸೊ ಇದು ಕೂಡ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು, ಮತ್ತು ಅಡಿಷನ್ ಸಬ್ಟ್ರಾಕ್ಷನ್ ಆಫ್ ದ ಮ್ಯಾಟ್ರಿಸಸ್ಸು ಎರಡೂ ಆಪ್ರೇಷನ್ನು ಮಿಕ್ಸ್ ಮಾಡಿರೋಂಥ ಕ್ವೆಶನ್ ಇದು. ಸೊ ಫೈನ್. ನೆಕ್ಸ್ಟು, ಈ ಕ್ವೆಶನ್ನ ಭಾಳ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ತುಂಬ ಈಸಿ ಕ್ವೆಶನ್ನು, ಮಿಸ್ಟೇಕ್ ಮಾಡೋವಂಥ ಜಾಸ್ತಿ ಇದೆ. ಸೊ ಫಸ್ಟು ಎ ಬಿ ಕಂಡುಹಿಡಿಯೋಣ. ಎ ಸೊಲ್ಯೂಷನ್ ಇಲ್ಲೇನು ಕೇಳಿದ್ದಾರೆ, ವೆರಿಫೈ ದಟ್ ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ದಟ್ ಈಸ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ ಟ್ರಾನ್ಸ್ಪೋಸ್ ಹಿಯರ್. A into B. First let us try to find out A into B. -2 4 5 1 3 -6. ಇಷ್ಟಿದೆ. 3 rows 1 column, 1 row 3 column. ನಿಮಗೆ ಮೊದಲೇ ಗೊತ್ತಿರಬೇಕು ಏನಂತ, ನನಗೆ ಬರೋವಂಥ ಮ್ಯಾಟ್ರಿಕ್ಸ್ ಯಾವ ಥರ ಇರುತ್ತೆ ನೋಡಿ. First thing, can we multiply these two matrices? Definitely we can multiply, because the column of first matrix is equal to the row of the second matrix. Yes, we can multiply. Then what will be the order of the matrix if you multiply? Definitely it becomes 3 cross 3 ಅನ್ನೋದು ಗೊತ್ತಿರಬೇಕು ನಿಮಗೆ. ಈ 1 1 ಸುಮ್ಮನೆ ತೆಗೆದಾಕಿ. ಸೊ ಇಟ್ ವಿಲ್ ಬಿ 3 cross 3. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ಕಾಲಮ್ you get first element. First row second column you get second element. First row third column you get third element. So ಈಗ ನೆಕ್ಸ್ಟ್ ಸೆಕೆಂಡ್ ರೋ ಹೋಗೋಣ. 4 into 1 4 4 3s 12 -24. ನೋಡಿ ನಿಮ್ಗೆಲ್ರಿಗೂ ಅರ್ಥ ಆಗ್ತಾ ಇದೆಯಾ? 3 cross 3 ಮ್ಯಾಟ್ರಿಕ್ಸ್ ಬೇಕು ಬರುತ್ತೆ ನಮಗೆ. ಇದನ್ನು ಮಿಸ್ಟೇಕ್ ಮಾಡಿ ಬಹಳ ಜನ 1 cross 1 ಮ್ಯಾಟ್ರಿಕ್ಸ್ ಮಾಡಿಬಿಡ್ತಾರೆ. ಸೊ ಈ ಸೂಕ್ಷ್ಮತೆಗಳನ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು. ಸೊ ನೆಕ್ಸ್ಟು 5 into 1 5 5 3s 15 -30. ಸೊ ಈ ಎಂಟ್ರೀಸ್ ಎಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಬೇಕು. ನನಗೆ ಎ ಬಿ ಟ್ರಾನ್ಸ್ಪೋಸ್, ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಕೇಳಿದರೆ ಹೋಲ್ ಟ್ರಾನ್ಸ್ಪೋಸ್ ಕಂಡುಹಿಡ್ಕೊಳ್ಬೋದು. ಕಂಡುಹಿಡಿದ್ವಿ, ಟ್ರಾನ್ಸ್ಪೋಸ್ ಮಾಡೋದು. -2 4 5 ಇಂಟರ್ಚೇಂಜ್ ರೋಸ್ ಆ್ಯಂಡ್ ಕಾಲಮ್ಸ್. ಈ ಮ್ಯಾಟ್ರಿಕ್ಸ್ನ ಇಂಟರ್ಚೇಂಜ್ ಮಾಡಬೇಕು. -6 ಕಾಲಮ್ ಇರೋದು ರೋ ಆಗುತ್ತೆ, ರೋ ಆಗ್ತಾ ಇದೆ. 12 -24 -30. ಲೆಟ್ ಮಿ ಕಾಲ್ ದಿಸ್ ಆಸ್ equation 1. Now let us take to B transpose into A transpose. ಸೇಮ್ ಅದೇ ಥರನೇ, ಈಗ ಎ ಬಿ ಕಂಡುಹಿಡಿದಿರೋ ಥರನೇ. ಬಿ ಟ್ರಾನ್ಸ್ಪೋಸ್ ಏನಿದೆ? 1 3 -6. ಎ ಟ್ರಾನ್ಸ್ಪೋಸ್ ಏನಿದೆ? ಎ ಟ್ರಾನ್ಸ್ಪೋಸ್ ಮಾಡಬೇಕು. ಕಾಲಮ್ ಮ್ಯಾಟ್ರಿಕ್ಸ್ ಇರೋದು ರೋ ಮ್ಯಾಟ್ರಿಕ್ಸ್ ಆಗುತ್ತೆ. 2 4 ಟ್ರಾನ್ಸ್ಪೋಸ್ ತಗೊಂಡಾಗ ಅದು ರೋ ಆಗುತ್ತೆ ನೋಡಿ. ಇದು ಬಿ ಟ್ರಾನ್ಸ್ಪೋಸ್, ಇಲ್ಲಿ ರೋ ಮ್ಯಾಟ್ರಿಕ್ಸ್ ಇತ್ತು, ಅದು ಕಾಲಮ್ ಮ್ಯಾಟ್ರಿಕ್ಸ್ ಆಯಿತು, ಟ್ರಾನ್ಸ್ಪೋಸ್ ಮಾಡಿದ್ದೀವಿ. ಇಲ್ಲಿ ಕಾಲಮ್ ಮ್ಯಾಟ್ರಿಕ್ಸ್ ಎ ಬಂದ್ಬಿಟ್ಟು ಕಾಲಮ್ ಮ್ಯಾಟ್ರಿಕ್ಸ್ ಆಯಿತು, ರೋ ಮ್ಯಾಟ್ರಿಕ್ಸ್ ಆಗಿದೆ ನೋಡಿ ಇಲ್ಲಿ.
ನಾವು ಅಗೈನ್ ನಿಮಗೆ 3x3 ಮ್ಯಾಟ್ರಿಕ್ಸ್ ಬರಬೇಕಿದು. ರೋ ಇಂಟು ಕಾಲಮ್ 1 ಇಂಟು -2 -2 1 ಇಂಟು 4 ಫಸ್ಟ್ ರೋ ಸೆಕೆಂಡ್ ಕಾಲಮ್ 4 1 ಇಂಟು 5 5 ಕಾಲಮ್ ಥರ್ಡ್ ಕಾಲಮ್. Let us go to third row. 3 into -2, that is nothing but -6. 3 into 4 12. 3 into 5 15. -6 into -2 third row ಹೋಗೋಣ. third row ಇದು third row ಒಂದೇ ಎಲಿಮೆಂಟ್ ಇರೋದು. -6 into -2 12. -6 into 4 -24. -6 into 5 -30. Let me call this as equation 2. ಯಾಕಂದರೆ B ಡ್ಯಾಶು A ಡ್ಯಾಶು. ಸೊ AB ಓಲ್ ಡ್ಯಾಶ್ ಕಂಡುಹಿಡಿದಿದ್ದೀವಿ, B ಡ್ಯಾಶ್ A ಡ್ಯಾಶ್ ಕಂಡುಹಿಡಿದಿದ್ದೀವಿ. ಸೊ ಫ್ರಮ್ 1 and 2 ಏನು ಕನ್ಕ್ಲೂಷನ್ ಕೊಡ್ಬೋದು ಚೆಕ್ ಮಾಡಿ. ಫ್ರಮ್ 1 and 2 ಏನು ಕನ್ಕ್ಲೂಷನ್ ಕೊಡ್ತೀರಾ? ಇದು ಪ್ರಾಪರ್ಟಿ ಅಲ್ವಾ? ಏನು AB ಹೋಲ್ ಟ್ರಾನ್ಸ್ಪೋಸ್ ನೀವೇನು ಕಂಡುಹಿಡ್ದಿದ್ದೀರೋ -2 4 5 ಇಲ್ಲೂ ನೋಡಿ -2 2 4 5 ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸೇಮ್ ಇದೆ, ಸೇಮ್ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸು ಸೇಮ್ ಇದೆ. ಸೊ B dash into A dash proved, it is verified. ಇದೊಂದು ಪ್ರಾಪರ್ಟಿ ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗಬೇಕು. ಪ್ರೂವ್ಡ್. ಬಹಳ ಸ್ಟೂಡೆಂಟ್ಸು ಈ ಕ್ವೆಶನ್ನ ಮಿಸ್ಟೇಕ್ ಮಾಡ್ತಾರೆ. ಯಾಕೆ ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ ಇದು ಮಲ್ಟಿಪ್ಲೈ ಮಾಡೋದ್ರಲ್ಲಿ ಎಡ್ವರ್ಟ್ ಆಗಿಬಿಡುತ್ತೆ. ಇಲ್ಲಿ ಮಿಸ್ಟೇಕ್ ಮಾಡಿಬಿಡ್ತಾರೆ. 3x3 ಮ್ಯಾಟ್ರಿಕ್ಸ್ ಬರೋದೇ ಇಲ್ಲ ಅವ್ರಿಗೆ, ಎಲ್ಲ 1x1. ಯಾಕಂದರೆ ನಾವು ಪೇಪರ್ ಕರೆಕ್ಷನ್ ನೋಡ್ತಾ ಇರ್ತೀವಲ್ಲ, ಎಲ್ಲ 1x1 ಏನೇನೋ ಮಾಡೋಕ್ಕಿದೆ. 3 rows 1 column ಆ ಥರ ಬಂದಿರೋದಲ್ಲ. ಬಟ್ 3x3 ಬರೋದು ಅಂತ ನಿಮ್ಗೆ ಗೊತ್ತಿರಬೇಕು. ನೋ ಅಗೈನ್ ಇಯರ್ ಆಲ್ಸೋ ಯು ಕೆನ್ ಚೆಕ್ ಇಟ್. 3 rows 1 column, 1 row 3 columns. ಸೊ 1 columns is equal to the row of the second matrix. So obviously whatever the resultant matrix will be 3x3 order. ಸೊ ಈ ಸೂಕ್ಷ್ಮತೆಗೆ ಗೊತ್ತಿರಬೇಕು ನಿಮಗೆ, ಈ ಸೂಕ್ಷ್ಮಗಳು ಗೊತ್ತಿರಬೇಕು. ಸಿ ಇ ಟಿನಲ್ಲಿ ಒಂದು ಕ್ವೆಶನ್ಸ್ ಕೆಲವೊಂದು ಸಲ ಕೇಳಿರೋಂಥ ಕ್ವೆಶನ್ಸ್ ಏನಂದರೆ, ಇಫ್ A is M cross K and B is K cross N, what is the order of AB? Then you can clearly say it is the order of AB is M cross N. M cross N. ಈ K ಸುಮ್ಮನೆ ಇದು ಮಾಡಿದ್ರೆ M cross N ಆ ಥರ ಸಿ ಇ ಟಿ ಕ್ವೆಶನ್ಸ್ ಇದು. ಸೊ ಫೈನ್, ಎನಿವೇ ಲೆಟ್ ಅಸ್ ನಾಟ್ ಡಿಸ್ಕಸ್ ದ್ಯಾಟ್. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಈ ಕ್ವೆಶನ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಾರ್ಚ್ 2016ನಲ್ಲಿ ಕೇಳಿರೋಂಥ ಕ್ವೆಶನ್ನು. ಲೆಟ್ ಇಸ್ ಗೋ ಇಟ್ ಇನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಬಿ ಕೇರ್ಫುಲ್ ವಿತ್ ಸಚ್ ಟೈಪ್ ಆಫ್ ಕ್ವೆಶನ್ಸ್. ವೆನ್ ಯು ಗೆಟ್ ಎ ಕಾಲಮ್ ಮ್ಯಾಟ್ರಿಕ್ಸ್ ಆ್ಯಂಡ್ ಅ ರೋ ಮ್ಯಾಟ್ರಿಕ್ಸ್, ಬಿ ವೆರಿ ಕೇರ್ಫುಲ್ ವೆನ್ ಯು ಮಲ್ಟಿಪ್ಲೈ. ಸೊ ಮಲ್ಟಿಪ್ಲಿಕೇಶನ್. ಫೈನ್, ನೆಕ್ಸ್ಟ್ ಕ್ವೆಶನ್. And this is a very simple question where you have to find out A minus B whole dash. ನಾನು ಫಸ್ಟು A ಡ್ಯಾಶ್ ಮತ್ತು B ಡ್ಯಾಶ್ ಕಂಡುಹಿಡಿದು. A ಡ್ಯಾಶ್ ಆಲ್ರೆಡಿ ಕೊಟ್ಟಿದ್ದಾರೆ. A dash minus B dash. A dash 3 4 -1 2 0 1 minus B dash. B ಏನು ಕೊಟ್ಟಿದೆ ಅದನ್ನು ನಾನು ಟ್ರಾನ್ಸ್ಪೋಸ್ ತೊಗೊಳ್ಬೇಕು. -1 1 2 2 1 3. ಸೊ 3 -1 4 ಆಯಿತು. 4 - 1 3 ಆಯಿತು. -2 -3 ಆಯಿತು. 2 - 2 0 0. ಕರಸ್ಪಾಂಡಿಂಗ್ ನಂಬರ್ಸ್ ನೋಡಬೇಕು, 0 ಮತ್ತು ಇಲ್ಲಿ 1. ಸೊ -1 ಆಗುತ್ತೆ. 1 - 3 -2 ಆಗುತ್ತೆ. ಇದು ತಪ್ಪೋ ಸರಿನೋ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ನಾನು A ಡ್ಯಾಶ್ B ಡ್ಯಾಶ್ ಕಂಡುಹಿಡಿದುಬಿಟ್ಟಿದ್ದೀನಿ. ನೆಕ್ಸ್ಟ್ ಫಸ್ಟ್ ಈಗ A ಮೈನಸ್ ಬಿ ಕಂಡುಹಿಡಬೇಕು. A ಮೈನಸ್ ಬಿ. ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ? ಎ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ, ಎ ಕೊಟ್ಟಿದ್ದಾರೆ. ಅದ್ರದ್ದು ಟ್ರಾನ್ಸ್ಪೋಸ್ ತೊಗೊಳ್ಬೇಕು. 3 4 -1 2 0 1 ಮೈನಸ್ ಬಿ ಆ್ಯಸ್ ಇಟ್ ಇಸ್ -1 2 1. ಇದು ಗೊತ್ತಾಯ್ತಲ್ಲ ಹೇಗೆ ನಾವು ಎ ತಗೊಂಡಿದ್ದೀವಿ ಅಂತ. ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ರು, ಅದನ್ನು ನೀವು ಟ್ರಾನ್ಸ್ಪೋಸ್ ತೊಗೊಳ್ಬೇಕು. ಎ ಟ್ರಾನ್ಸ್ಪೋಸ್ ಅವ್ರು ಕೊಟ್ಟಿದ್ದಾರೆ, ನಾವು ಏನು ಕಂಡುಹಿಡಿದ್ವಿ ಅದಕ್ಕೆ ಮತ್ತೆ ಇನ್ನೊಂದು ಸಲ ಟ್ರಾನ್ಸ್ಪೋಸ್ ತೊಗೊಳ್ಬೇಕಾಗತ್ತೆ ಅಷ್ಟೇ. 1 2 3 3 -1 4 ಆಯಿತು. -1 ಕೊರಸ್ಪಾಂಡಿಂಗ್ ನಂಬರ್ಸು. -1 ಇಲ್ಲಿ 2 ಇದೆ. -3 ಆಯಿತು. 0 -1 -1 ಆಯಿತು. 4 -1 3 2 - 2 0 1 - 3
-2. ಸೊ ಇದಕ್ಕೆ ಎ ಮೈನಸ್ ಬಿ ಏನಿದೆ ಅದಕ್ಕೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಏನಾಗುತ್ತೆ? ಟ್ರಾನ್ಸ್ಪೋಸ್ ತೊಗೊಳ್ಬೇಕು. ಇಂಟರ್ಚೇಂಜ್ ರೋಸ್, this column into row or row into interchanging rows and columns. That is what we call it as -3, 0, -1, -2. Now check from 1 and 2. Conclusion from 1 and 2. Clearly we can say that a minus b whole dash is equal to a dash minus b dash. ಇದು ಮಾರ್ಚ್ 2018 ಕೇಳಿರುವಂತಹ ಕ್ವೆಶನ್ನು. ಸೆಟ್ 2 ಏನಂದರೆ 2 ಸೆಟ್ ಇರೋವಂಥ ಪಾರ್ಟಲ್ಲಿ ಇದು ಸೆಕೆಂಡ್ ಸೆಟ್ಟು. ಫೈನಲ್ ಎಕ್ಸಾಮ್ಗೆ ಬಂದಿರಲಿಲ್ಲ, ಪ್ರಿಸರ್ವ್ಡ್ ಪೇಪರ್ ಅಂತ ಇರುತ್ತೆ, ಅದರಲ್ಲಿ ಇದ್ದಿದ್ದು ಮಾಡಲ್ ಕ್ವೆಶನ್ ಪೇಪರ್ ಅಂತ ನೀವು ತೊಗೊಳ್ಬೋದು. ಫೈನ್, ನಿಮಗೆ ಇದು ಅರ್ಥ ಆಗಿದೆ. ತುಂಬ ಈಸಿ ಕ್ವೆಶನ್ಸ್, ಈಸಿ, ಸಿಂಪಲ್, ನೋ ಮಲ್ಟಿಪ್ಲಿಕೇಶನ್. ಓನ್ಲಿ ಥಿಂಗ್ ಈಸ್ ಯು ಶುಡ್ ಹ್ಯಾವ್ ಎ ಐಡಿಯಾ ಆಫ್ ಟ್ರಾನ್ಸ್ಪೋಸ್ ಆ್ಯಂಡ್ ಸಬ್ಟ್ರಾಕ್ಷನ್. ಫೈನ್, ಯು ಪ್ರೂವ್ಡ್ ದಿಸ್. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವೆಶನ್. ಇದು ಕೂಡ ತುಂಬ ಈಸಿ ಆದಂತಹ ಒಂದು ಕ್ವೆಶನ್ನು. ಎ ಪ್ಲಸ್ ಬಿ, ಡೈರೆಕ್ಟಾಗಿ ಎ ಪ್ಲಸ್ ಬಿನ ನಾವು ಕಂಡುಹಿಡಿದು ಬಿಡೋಣ. ಸೊಲ್ಯೂಷನ್ ಎ ಪ್ಲಸ್ ಬಿ ಡೈರೆಕ್ಟಾಗಿ ಬರೀತಾ ಹೋಗಲ್ಲ. 3 + 2 5 √3 - 1 2 + 2 4 ಆಗುತ್ತೆ. 4 + 1 5 2 + 2 4 0 + 4 4 ಎ ಪ್ಲಸ್ ಬಿ ಆಯಿತಾ. ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂದರೆ ಎ ಪ್ಲಸ್ ಬಿ, ಇದಕ್ಕೆ ಟ್ರಾನ್ಸ್ಪೋಸ್ ತೊಗೊಂಡ್ಬಿಡಿ. ತುಂಬ ಈಸಿ ಕ್ವೆಶನ್ ಇದು. ಮಾರ್ಚ್ 2019 ಸೆಟ್ 2 ಸೆಕೆಂಡ್ ಪೇಪರಲ್ಲಿ ಕೇಳಿರೋಂಥ ಕ್ವೆಶನ್ ಇದು. ಟ್ರಾನ್ಸ್ಪೋಸ್ ತೊಗೊಳ್ಳೋಣ. 5 √3 - 1 4 4 4 equation 1. Now let us get into the A transpose plus B transpose ಅಲ್ವಾ. ಟ್ರಾನ್ಸ್ಪೋಸ್ ಬರ್ಕೊಂಡ್ಬಿಡ್ತೀನಿ ಸುಮ್ಮನೆ. ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್. 3 ರೋ ಇದೆ, ಅದನ್ನು ಕಾಲಮ್ ಮಾಡ್ಕೊಳ್ಳಿ. √3 2ನ 4 2 0 ಟ್ರಾನ್ಸ್ಪೋಸ್ ಒಂದು ಇದು ಗೊತ್ತಿದೆ ಅನಿಸುತ್ತೆ. ಪ್ಲಸ್ ಬಿ ಟ್ರಾನ್ಸ್ಪೋಸ್ ಕೊಟ್ಟಿರೋ ಮ್ಯಾಟ್ರಿಕ್ಸ್ನ 2 1 -1 2 ಇಂಟರ್ಚೇಂಜ್ ರೋ ಇಂಟು ಕಾಲಮ್, interchanging rows and columns. 3 + 2 5 4 + 1 5 √3 - 1 √3 - 1 ಆಗುತ್ತೆ. ಕೊರಸ್ಪಾಂಡಿಂಗ್ ನಂಬರ್ಸ್ನ ಆ್ಯಡ್ ಮಾಡ್ತಾರೆ. 2 + 2 4 2 + 2 4 4. ತುಂಬ ಈಸಿಯಾಗಿ 5 ಮಾರ್ಕ್ಸ್, ತುಂಬ ಈಸಿಯಾಗಿ ಯಾರು ಬೇಕಾದರೂ ಸ್ಕೋರ್ ಮಾಡುವಂಥ ಒಂದು ಸಿಂಪಲ್ 5 ಮಾರ್ಕ್ಸ್. ಏನಂದರೆ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಏನು ಸರ್ ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟರೆ ಆನ್ಸರ್ ಕೊಡ್ತಾರೆ, ಮ್ಯಾಥ್ಸ್ ಕೊಡ್ತಾರೆ ಅಂದರೆ ಖಂಡಿತ ಕೊಡ್ತಾರೆ. ನಾನು ಇಲ್ಲಿ ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀನಿ ಎ ಪ್ಲಸ್ ಬಿ ಕ್ವಶನ್ ಪೇಪರ್. ನೀವು ಬರ್ಕೊಳ್ಳಿ ಬೇಕಾದ್ರೆ. ಎ ಮ್ಯಾಟ್ರಿಕ್ಸ್ ಎ ಬರೆದು ಮ್ಯಾಟ್ರಿಕ್ಸ್ ಬಿ ಬರೆದು ಮತ್ತು ಅಡಿಷನ್ನ ತೋರಿಸ್ಬೋದು. ನಾನು ಡೈರೆಕ್ಟಾಗಿ ಬರೆದಿದ್ದೀನಿ. ಫೈನ್. ಸೊ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಎಲ್ಲ 5 ಮಾರ್ಕ್ಸ್ ರಿಲೇಟೆಡ್ ಮ್ಯಾಟ್ರಿಸಸ್ ಕ್ವೆಶನ್ಸನ್ನು. ಇಷ್ಟು ವರ್ಷ ಕೇಳಿರುವಂಥ ಕ್ವೆಶನ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ ಅಸೈನ್ಮೆಂಟ್ಸ್. ಈ ಕ್ವೆಶನ್ನ ಪ್ರಾಕ್ಟೀಸ್ ಮಾಡಿ ಮಾರ್ಚ್ 2014 ಕೇಳಿರುವಂಥ ಕ್ವೆಶನ್ ಇದು. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಸಾಮಾನ್ಯವಾಗಿಲ್ಲ, ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥ ಕ್ವೆಶನ್ ಇದು. ಮತ್ತು ಮಾರ್ಚ್ 2014 ಕೇಳಿರುವಂಥ ಕ್ವೆಶನ್ ಇದು. ಇದನ್ನು ವೆರಿಫೈ, ಈ ಥರದೊಂದು ಟ್ರಿಕಿ ಕ್ವೆಶನ್ನ ನೀವು ವೆರಿಫೈ ಮಾಡಿ, ಮತ್ತು ಇದೊಂದು ಕ್ವೆಶನ್ನ ನೀವು ಸಾಲ್ವ್ ಮಾಡಿಬಿಟ್ರೆ ಅಲ್ಲಿಗೆ ನಿಮಗೆ ಮಲ್ಟಿಪ್ಲಿಕೇಶನ್ನು ಗೊತ್ತಿದೆ ಅಂತ. ಇದೊಂದು ಸ್ವಲ್ಪ ಲೆಂತಿ ಕ್ವೆಶನ್ ಇದು, ಇದು ಟ್ರೈ ಮಾಡಿ, ನಿಮಗೆ ಮಲ್ಟಿಪ್ಲಿಕೇಶನ್ ಪ್ರಾಕ್ಟೀಸ್ ಆಗುತ್ತೆ. ದಯವಿಟ್ಟು ಅಸೈನ್ಮೆಂಟ್ನ ಸೀರಿಯಸ್ ಆಗಿ ನೋಟ್ ಡೌನ್ ಮಾಡಿ ಟ್ರೈ ಮಾಡಿ. ಪ್ಲೀಸ್ ಟ್ರೈ ಯುವರ್ ಸೆಲ್ಫ್ ಟು ಮಾಸ್ಟರ್. ನೆಕ್ಸ್ಟ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದು ಅಕ್ನಾಲಜ್ಮೆಂಟ್. PPTs ಡಿಸೈನ್ ಫ್ರಮ್ ಇಂಟರ್ನೆಟ್ ಸೋರ್ಸು. ಟೆಕ್ಸ್ಟ್ ಬುಕ್ ಇಮೇಜಸ್ ತೊಗೊಂಡಿದ್ದೀನಿ, NCERT ಟೆಕ್ಸ್ಟ್ ಬುಕ್ಸ್ನಿಂದ ಇಮೇಜಸ್ ಆಗಿ ತೊಗೊಂಡಿದ್ದೀನಿ. ಟು ಆಲ್ ಸ್ಟೂಡೆಂಟ್ಸ್, ಟೀಚರ್ಸ್, ಫ್ರೆಂಡ್ಸು, ಕೆಲವರು ಲೈಕ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತ, ಕೆಲವರು ಡಿಸ್ಲೈಕ್ಸ್ ಕೊಟ್ಟಿದ್ದಾರೆ. ಫಾರ್ ಆಲ್ ಆಫ್ ದೆಮ್ ಐ ಥ್ಯಾಂಕ್ ಯು ವೆರಿ ಮಚ್ ಟು ಕಂಟಿನ್ಯೂ. ಡಿಸ್ಲೈಕ್ ಮಾಡಿದ್ದಾರೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿ ಕರೆಕ್ಟಾಗಿ ಅರ್ಥ ಆಗಿದೆ ಅಂತಂದರೆ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ಫೀಡ್ಬ್ಯಾಕಲ್ಲಿ ತಿಳಿಸಿ, ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಎಲ್ಲ ಟೀಚರ್ಸು, ಫ್ರೆಂಡ್ಸ್ ಮತ್ತು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗೆ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ಆ್ಯಂಡ್ ಮಡಿಕೇರಿ ಗೌರ್ಮೆಂಟ್ PU ಕಾಲೇಜ್ ಮಡಿಕೇರಿ ಪ್ರಿನ್ಸಿಪಲ್ ಆ್ಯಂಡ್ ಆಲ್ ಸ್ಟಾಫ್, ಐ ಥ್ಯಾಂಕ್ ಆಲ್ ಆಫ್ ದೆಮ್. ನಾವು ನೆಕ್ಸ್ಟ್ ದಟ್ಸ್ ಕಂಪ್ಲೀಟ್ಸ್ ವಿಡಿಯೋ ಕಂಪ್ಲೀಟ್ ಆಯಿತು. ಒಂದು ಸ್ವಲ್ಪ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಕ್ಕೆ ಒದ್ದಾಡ್ತಾ ಇದ್ದೀನಿ.
ಸೊ ಕಷ್ಟ ಆಗ್ತಾಯಿದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತಿಲ್ಲ. ನಾನು ಇಲ್ಲೇ ಸ್ಟಾಪ್ ಮಾಡಲಾ? ಓಕೆ, ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್. ಟ್ರೈ ಮಾಡೋದು ಬರುತ್ತಾ? ಹಾಂ, ಬಂತು. ಥ್ಯಾಂಕ್ ಯು. ಏನಾದರೂ ತಿಳಿಸ್ಬೇಕಂದ್ರೆ ಖಂಡಿತ ನೀವು ಇಮೇಲ್ ಮಾಡ್ಕೊಂಡು ತಿಳಿಸ್ಬೋದು ಅಥವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸು ನೆಕ್ಸ್ಟು ನಾನು ಡಿಟರ್ಮಿನೆಂಟ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಕಂಟಿನ್ಯೂಟಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.